ಪವಿತ್ರ ಗೌಡ ಸೈಲೆಂಟ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಚಾರ್ಜ್ ಶೀಟ್ ಬೆನ್ನಲ್ಲೇ ಪವಿತ್ರ ಗೌಡ ಸೈಲೆಂಟ್. ಪರಪ್ಪನ ಅಗ್ರಹಾರದಲ್ಲಿ A1 ಆರೋಪಿ ಪವಿತ್ರ ಗೌಡ ಅವರಿಗೆ ಕ್ಷಣದಿಂದ ಕ್ಷಣಕ್ಕೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ನನಗೆ ಬೇಲ್ ಸಿಗುತ್ತೋ ಇಲ್ವೋ ಅಂತೇಳಿ ಟೆನ್ಷನ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರಂತೆ ಜೈಲಿನಲ್ಲಿ ಪವಿತ್ರ ಗೌಡ. ಚಾರ್ಜ್ ಶೀಟ್ ಸಲ್ಲಿಕೆಯಿಂದ ಬೇಲ್ ವಿಳಂಬವಾಗುವಂತಹ ಆತಂಕ ಈಗ ಪವಿತ್ರ ಅವರಿಗೆ ಕಾಡ್ತಾ ಇದೆ. ಜೈಲಿನಲ್ಲಿ ಟೆನ್ಷನ್ಗೆ ಒಳಗಾಗಿ ಸೈಲೆಂಟ್ ಆಗಿದ್ದಾರಂತೆ ಪವಿತ್ರ ಗೌಡ. ಎಲ್ಲರಿಗಿಂತ ಮೊದಲು ಜಾಮೀನಿಗೆ ಅಪ್ಲೈ ಮಾಡಿದ್ರು, ಕೋರ್ಟ್ ವಜಾ ಮಾಡಿತು. ಅದಾದ್ಮೇಲೆ ಇವತ್ತು ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗ್ತಾ ಇದೆ ಅಂದಂತಹ ಸಂದರ್ಭದಲ್ಲಿ ಆತಂಕಕ್ಕೊಳಗಾಗಿದ್ರು. ಏನಾಗುತ್ತೋ ಏನೆಲ್ಲ ಅಂಶಗಳಿರುತ್ತೋ ಅಂಥೇಳಿ ಈಗ 3991 ಪುಟಗಳ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ನೀವು A1 ಆರೋಪಿ ಅನ್ನುವಂತಹ ವಿಚಾರವನ್ನು ಸಿಬ್ಬಂದಿ ಹೇಳ್ತಾ ಇದ್ದ ಹಾಗೆ ಸಹಜವಾಗಿ ಆತಂಕಕ್ಕೊಳಗಾಗಿದ್ದಾರಂತೆ ಪವಿತ್ರ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಬರೀಶ್, ಪವಿತ್ರ ಗೌಡ ಕತೆ ಏನಾಗಿದೆ ಅಂತ ಜೈಲಿನಲ್ಲಿ? ಈಗಾಗಲೇ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗಿದೆ, A1 ಆರೋಪಿ ಅವ್ರನ್ನೇ ಮಾಡಲಾಗಿದೆ. ಹೆಂಗಿದೆ ಪವಿತ್ರ ಅವರ ಈಗ ಸಿಚುಯೇಷನ್? ಖಂಡಿತ ಪ್ರೇಮ್, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿ ಈಗ ಪವಿತ್ರ ಗೌಡ ಇರುವಂತದ್ದು. ಹಾಗಾಗಿ ಜೈಲಿನಲ್ಲಿ ಒಂದ್ ರೀತಿ ಟೆನ್ಷನ್ ಆಗ್ತದೆ. ಯಾಕಂದ್ರೆ ಈಗಾಗಲೇ ಬೇಲ್ ಅರ್ಜಿ ನ್ಯಾಯಾಲಯಕ್ಕೆ ಬೇಲ್ಗಾಗಿ ಅರ್ಜಿ ಸಲ್ಲಿಸಿದ್ರು, ಆದ್ರೆ ಜಾಮೀನು ಸಿಗಿಲ್ಲ, ಅಲ್ಲೂ ಸಹ ರಿಜೆಕ್ಟ್ ಆಗಿತ್ತು. ಅದ್ರ ಜೊತೆಲಿ ಈಗಾಗಲೇ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ಒಂದ್ ರೀತಿ ಬೆಳಗ್ಗಿಂದನೂ ಸಹ ಫುಲ್ ಟೆನ್ಷನ್ ಇರುವಂತದ್ದು. ಜೊತೆಗೆ ಒಂದ್ ರೀತಿ ಮೌನಕ್ಕೆ ಶರಣಾಗಿದ್ರು. ಅಂದ್ರೆ ಚಾರ್ಜ್ ಶೀಟ್ ಅಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ, ಜೊತೆಗೆ ಏನು ಮುಂದೆ ಕಾನೂನು ಪ್ರಕ್ರಿಯೆ ಹೇಗೆ ಮತ್ತು ನನಗೆ ಬೇಲ್ ಸಿಗ್ತದೆ ಅನ್ನೋ ಭರವಸೆಯಲ್ಲಿದ್ದೆ. ಆದ್ರೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋ ಹಿನ್ನೆಲೆ ನನಗೆ ಬೇಲ್ ಸಿಗೋದು ಇನ್ನಷ್ಟು ತಡ ಆಗ್ಬೋದು ಅನ್ನೋ ಟೆನ್ಷನ್ ಅಲ್ಲಿ ಪವಿತ್ರ ಗೌಡ ಇರುವಂತದ್ದು. ಒಟ್ಟಲ್ಲಿ ಸಂಪೂರ್ಣವಾಗಿ ಅಂದ್ರೆ ಎಲ್ಲೋ ಒಂದ್ ಕಡೆಗೆ ನನ್ನ ಮಹಿಳೆ ಎಂಬ ಕಾರಣಕ್ಕೆ ಬೇಗ ಬೇಲ್ ಸಿಗ್ತದೆ ಅಂತ ಕಾಯ್ತಾ ಇದ್ರು. ಆದ್ರೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರ ಜೊತೆಗೆ ಸಾಕಷ್ಟು ಪವಿತ್ರ ಗೌಡ ಆ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರೋ ಬಗ್ಗೆ ಅಂಶಗಳನ್ನ ಉಲ್ಲೇಖ ಮಾಡಿರೋ ಹಿನ್ನೆಲೆ ಈಗ ಪವಿತ್ರ ಗೌಡಗೆ ದೊಡ್ಡ ಮಟ್ಟದ ಒಂದು ಟೆನ್ಷನ್ ಆಗಿ ಈಗ ಜೈಲಿನಲ್ಲಿ ಕೂತಿರುವಂತದ್ದು. ಯಾರ ಜೊತೆನೂ ಬೆಳಿಗ್ಗೆಯಿಂದ ಮಾತಾಡದೆ ಮೌನಕ್ಕೆ ಶರಣಾಗಿದ್ದಾಳೆ ಅಂತಾನೆ ಈಗ ಮಾಹಿತಿ ಲಭ್ಯ ಆಗಿರುವಂತದ್ದು. ಪ್ರೇಮ್, ಅಂಬರೀಶ್, ಎಲ್ಲರಿಗಿಂತ ಮೊದಲೇನೆ ಬೇಲ್ಗೆ ಅಪ್ಲೈ ಮಾಡಿ ನಿರಾಸೆಯನ್ನು ಅನುಭವಿಸಿದವರು ಪವಿತ್ರ ಗೌಡ. ಈಗ 3999 ಪುಟಗಳ ಚಾರ್ಜ್ ಶೀಟು, ಅದರಲ್ಲಿ A1 ಆರೋಪಿ ಬೇರೆ. ಇದು ಪವಿತ್ರ ಗೌಡ ಅವರ ಟೆನ್ಷನ್ ಅನ್ನು ಮತ್ತಷ್ಟು ಜಾಸ್ತಿ ಮಾಡ್ತಾ ಇದೆಯಾ ಅಂತ? ಖಂಡಿತ ಪ್ರೇಮ್, ಈಗಾಗಲೇ ಏನು ಬೇಲ್ಗೆ ಆಗಿ ಅರ್ಜಿ ಸಲ್ಲಿಕೆ ಮಾಡಿದ್ರು, ಆದ್ರೆ ನ್ಯಾಯಾಲಯ ಬೇಲ್ ಅರ್ಜಿಯನ್ನ ತಿರಸ್ಕಾರ ಮಾಡಿತ್ತು. ಆಗ್ಲೂ ಸಹ ಒಂದ್ ರೀತಿ ಆ ಟೆನ್ಷನ್ ಅಲ್ಲಿ ಇದ್ದಂತದ್ದು ಪವಿತ್ರ ಗೌಡ ಈಗ ಮತ್ತಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರೆ. ಯಾಕಂತಂದ್ರೆ ಈಗಾಗಲೇ ಪೊಲೀಸರು ಸಹ 3900ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಅನ್ನ ಈಗ ಸಲ್ಲಿಕೆ ಮಾಡಿರುವಂತದ್ದು. ಅದರಲ್ಲೂ ಸಹ ಪವಿತ್ರ ಗೌಡ ಇರುವಂತದ್ದು ಮತ್ತು ಪವಿತ್ರ ಗೌಡ ಆ ಸ್ಥಳ ಕೊಲೆ ಆದ ಸಂದರ್ಭದಲ್ಲೂ ಸಹ ಅಲ್ಲಿದ್ದಾಳೆ ಅನ್ನೋ ಈಗಾಗಲೇ ಸಾಕ್ಷಿಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿರುವಂತದ್ದು ಚಾರ್ಜ್ ಶೀಟ್ ಉಲ್ಲೇಖ ಮಾಡಿ. ಹಾಗಾಗಿ ಒಂದ್ ರೀತಿ ದೊಡ್ಡ ಮಟ್ಟದ ಟೆನ್ಷನ್ ಪವಿತ್ರ ಗೌಡಗೆ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ನಾನು ಈಗಾಗಲೇ ಬೇಲ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದೆ, ಆದ್ರೆ ಬೇಲ್ ಅಲ್ಲಿ ರಿಜೆಕ್ಟ್ ಆಗಿತ್ತು. ಹಾಗಾಗಿ ನಾನು ಮುಂದೆ ಹೈಕೋರ್ಟ್ಗೆ ಹೋಗಿ ಬೇಲ್ ಸಲ್ಲಿಕೆ ಮಾಡಬಹುದು ಅನ್ನೋ ನಿರೀಕ್ಷೆಯಲ್ಲಿ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆಗೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋ ಹಿನ್ನೆಲೆ ಒಂದ್ ರೀತಿ ನನಗೆ ಇನ್ನಷ್ಟು ಬೇಲ್ನ ತಡ ಆಗೋ ಸಾಧ್ಯತೆ ಇದೆ ಅನ್ನೋ ಇದ್ರ ಮೇಲೆ ಈಗ ಒಂದು ಟೆನ್ಷನ್ ಅಲ್ಲಿ ಇರುವಂತದ್ದು. ಬೆಳಗಿನ ಸಹ ಜೈಲು ಸಿಬ್ಬಂದಿ ಸಹ ಮಾತಾಡ್ಸಕ್ಕೆ ಪ್ರಯತ್ನ ಮಾಡಿದ್ರು, ಆದ್ರೆ ಯಾರ ಜೊತೆನೂ ಸಹ ಮಾತನಾಡದೆ ಮೌನಕ್ಕೆ ಶರಣಾಗಿ ಕುಳಿತಿದ್ದಾಳೆ ಅನ್ನೋ ಮಾಹಿತಿ ಸಿಗ್ತಾರಂತದ್ದು. ಪ್ರೇಮ್, ಅಂಬರೀಶ್, ಜಾಮೀನಿಗೆ ಅಪ್ಲೈ ಮಾಡಿದಂಥ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿದ್ರು. ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. 17 ಜನ ಆರೋಪಿಗಳ ವಿರುದ್ಧ ಈಗ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗಿರುವಂಥದ್ದು. ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡ ಈಗ ಟೆನ್ಷನ್ಗೆ ಒಳಗಾಗಿದ್ದಾರಂತೆ. ಪವಿತ್ರ ಗೌಡ ಪರವಾಗಿ ಟಾಮಿ ಸೆಬಾಸ್ಟಿಯನ್ ಅವರು ಜಾಮೀನಿಗಾಗಿ ವಾದ ಮಾಡಿದ್ರು. ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಪವಿತ್ರ ಗೌಡ ಇನ್ವಾಲ್ವ್ಮೆಂಟ್ ಇಲ್ಲ ಈ ಕೇಸ್ನಲ್ಲಿ, ಇದೊಂದು ಕಪೋಲ ಕಲ್ಪಿತ ಕಥೆ ಅನ್ನುವಂತಹ ವಿಚಾರದಲ್ಲಿ ವಾದವನ್ನು ಮಾಡಿದರು. ಈಗ ಪೊಲೀಸರ ಇನ್ವೆಸ್ಟಿಗೇಷನ್ ಹೇಳ್ತಾ ಇರುವಂತಹದ್ದು ಪವಿತ್ರ ಗೌಡ ಅಣತಿಯಂತೆಯೇ ಈ ಕೊಲೆಯಾಗಿದೆ, ರೇಣುಕಾ ಸ್ವಾಮಿಯ ಹತ್ಯೆ ಆಗಿದೆ ಅನ್ನೋದು. ಇದು ಪವಿತ್ರ ಗೌಡಗೆ ಮತ್ತಷ್ಟು ಟೆನ್ಷನ್ನನ್ನು, ಅವರ ಆತಂಕವನ್ನು ಮತ್ತಷ್ಟು ದುಪ್ಪಟ್ಟು ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿಯೇ ಈಗ ಜೈಲಿನಲ್ಲಿ ಒಂಟಿಯಾಗಿದ್ದಾರೆ. ಊಟ ತಿಂಡಿಯನ್ನು ಬಿಟ್ಟು ತಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿಯನ್ನು ಈಗ ಪವಿತ್ರ ಗೌಡ ಅವರು ತಂದಿಟ್ಕೊಂಡಿರುವಂಥದ್ದು. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂತಹದ್ದು 17 ಜನ ಆರೋಪಿಗಳ ವಿರುದ್ಧ ಈಗ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಹಲವು ಸಾಕ್ಷಿಗಳು ಮತ್ತು ಸಾಕ್ಷ್ಯಗಳನ್ನು ಉಲ್ಲೇಖಿಸಲಾಗಿದೆ. ಹಾಗಾದರೆ ದೋಷಾರೋಪ ಪಟ್ಟಿಯಲ್ಲಿ ಏನಿದೆ? ಪವಿತ್ರ ಗೌಡ A1 ಆರೋಪಿ, ರೇಣುಕಾ ಸ್ವಾಮಿ ಹತ್ಯೆಯ ವಿಚಾರದಲ್ಲಿ A1 ಆರೋಪಿಯಾಗಿದ್ದಾರೆ ಪವಿತ್ರ ಗೌಡ ಅವರು. ಯಾರ್ಯಾರ ಬಟ್ಟೆಯ ಮೇಲೆ ರಕ್ತದ ಕಲೆ ಇದೆ ಆ ವಿಚಾರವನ್ನು ಕೂಡ ಇಲ್ಲಿ ಉಲ್ಲೇಖಿಸಿರುವಂತಹದ್ದು. A1 ಆರೋಪಿಯಾಗಿ ಪವಿತ್ರ ಗೌಡ ಅವರಿರುವಂತಹದ್ದು, A2 ಆರೋಪಿಯಾಗಿ ದರ್ಶನ್. ಇವರು
ಪೊಲೀಸರ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲೂ ಕೂಡ A2 ಆರೋಪಿನೇ ಆಗಿದ್ರು. ಈಗ ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ನಲ್ಲೂ ಕೂಡ A2 ಆರೋಪಿಯಾಗಿದ್ದಾರೆ. A4 ರಾಘವೇಂದ್ರ ಈತನನ್ನ A4 ಆರೋಪಿಯನ್ನಾಗಿ ಮಾಡಲಾಗಿದೆ. ರಕ್ತದ ಕಲೆ ಇರುವಂತಹದ್ದು, ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದಂತಹ ಸಂದರ್ಭದಲ್ಲಿ ಯಾರ್ಯಾರ ಬಟ್ಟೆಯ ಮೇಲೆ ರಕ್ತದ ಕಲೆ ಇತ್ತು ಅನ್ನುವಂತಹ ವಿಚಾರವನ್ನು ಕೂಡ ಉಲ್ಲೇಖಿಸಿದ್ದಾರೆ. ಇನ್ನು A5 ನಂದೀಶ್, ಈತನ ಬಟ್ಟೆಯ ಮೇಲೂ ಕೂಡ ರೇಣುಕಾಸ್ವಾಮಿಯ ರಕ್ತದ ಕಲೆ ಪತ್ತೆ ಆಗಿರುವಂತಹದ್ದು FSLನಲ್ಲಿ ಅದು ಕೂಡ ಕನ್ಫರ್ಮ್ ಆಗಿದೆ. ಅದರ ಜೊತೆಗೆ A6 ಜಗದೀಶ್ ಅಲಿಯಾಸ್ ಜಗ್ಗ, ಈತನ ಬಟ್ಟೆಯ ಮೇಲೂ ಕೂಡ ರೇಣುಕಾಸ್ವಾಮಿಯ ರಕ್ತದ ಕಲೆ ಪತ್ತೆ ಆಗಿರುವಂತಹದ್ದು ಅದು ಕೂಡ FSL ರಿಪೋರ್ಟ್ನಲ್ಲಿ ಕನ್ಫರ್ಮ್ ಆಗಿರುವಂತಹದ್ದು. ಇನ್ನು ಅನುಕುಮಾರ್ ಅಲಿಯಾಸ್ ಅನು, ಈತ A7 ಆರೋಪಿ, ಈತನ ಬಟ್ಟೆಯ ಮೇಲೂ ಕೂಡ ಹತ್ಯೆಯಾಗಿರುವಂತಹ ರೇಣುಕಾಸ್ವಾಮಿಯ ರಕ್ತದ ಕಲೆ ಪತ್ತೆಯಾಗಿರುವಂತಹದ್ದು. ಇನ್ನು A8 ರವಿಶಂಕರ್ನ ಬಟ್ಟೆಯ ಮೇಲೂ ಕೂಡ ರಕ್ತದ ಕಲೆ ಪತ್ತೆಯಾಗಿದೆ, ಹತ್ಯೆಯಾಗಿರುವಂತಹ ರೇಣುಕಾಸ್ವಾಮಿಯದ್ದು, ಇದು ಕೂಡ FSLನಲ್ಲಿ ದೃಢ ಆಗಿರುವಂತಹದ್ದು. ಇನ್ನು A9 ಧನ್ರಾಜ್, ಈತನ ಬಟ್ಟೆ ಮೇಲೂ ಕೂಡ ರಕ್ತದ ಕಲೆ ಪತ್ತೆ ಆಗಿರುವಂತಹದ್ದು. ಈತ ಮಗ್ಗಾರ್ ಮಿಷಿನ್ ಅನ್ನ ಬಳಕೆ ಮಾಡಿಕೊಂಡು ರೇಣುಕಾಸ್ವಾಮಿಗೆ ಟಾರ್ಚರ್ ಕೊಟ್ಟಿದ್ದ. ಇನ್ನು A10 ವಿನಯ್, ಈತನ ಬಟ್ಟೆಯ ಮೇಲೂ ಕೂಡ ರೇಣುಕಾಸ್ವಾಮಿಯ ಹತ್ಯೆಯಾದ ನಂತರ ರಕ್ತದ ಕಲೆ ಪತ್ತೆ ಆಗಿರುವಂತಹದ್ದು. ಇನ್ನು A11 ನಾಗರಾಜ್ ಅಲಿಯಾಸ್ ನಾಗ, ಈತ ದರ್ಶನ್ ಅವರ ಅಘೋಷಿತ ಮ್ಯಾನೇಜರ್ ಆಗಿದ್ದ, ಈತನ ಬಟ್ಟೆಯ ಮೇಲೂ ಕೂಡ ರೇಣುಕಾಸ್ವಾಮಿಯ ರಕ್ತದ ಕಲೆ ಪತ್ತೆ ಆಗಿರುವಂತಹದ್ದು. ಇನ್ನು A12 ಲಕ್ಷ್ಮಣ್, ಈತನ ಬಟ್ಟೆಯ ಮೇಲೂ ಕೂಡ ರೇಣುಕಾಸ್ವಾಮಿಯ ರಕ್ತದ ಕಲೆ ಪತ್ತೆ ಆಗಿರುವಂತಹದ್ದು. ಎಲ್ಲವನ್ನು ಕೂಡ FSLಗೆ ಕಳುಹಿಸಿಕೊಡಲಾಗಿತ್ತು. ಅದರ ರಿಪೋರ್ಟ್ ಕೂಡ ಬಂದಿದೆ. A13 ದೀಪಕ್ನ ಮೈ ಮೇಲೂ ಕೂಡ ರೇಣುಕಾಸ್ವಾಮಿಯ ರಕ್ತದ ಕಲೆ ಪತ್ತೆಯಾಗಿತ್ತು, ಅದು ಕೂಡ FSL ರಿಪೋರ್ಟ್ನಿಂದ ಕನ್ಫರ್ಮ್ ಆಗಿರುವಂಥದ್ದು. A14 ಪ್ರದೂಷ್, ಈತನ ಬಟ್ಟೆಯ ಮೇಲೂ ಕೂಡ ರೇಣುಕಾಸ್ವಾಮಿಯ ರಕ್ತದ ಕಲೆ ಪತ್ತೆಯಾಗಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, FSL ರಿಪೋರ್ಟ್ನಲ್ಲಿ ಸಾಕಷ್ಟು ವಿಚಾರಗಳು ಉಲ್ಲೇಖವಾಗಿರುವಂತಹದ್ದು, ಚಾರ್ಜ್ ಶೀಟ್ನಲ್ಲೂ ಕೂಡ ಅದನ್ನು ಉಲ್ಲೇಖಿಸಲಾಗಿದೆ. ಈ ರಕ್ತದ ಕಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳನ್ನು ಉಲ್ಲೇಖಿಸಲಾಗಿದೆ ಅಂತ ಹೇಳಿ ಚಾರ್ಜ್ ಶೀಟ್ನಲ್ಲಿ? ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿರುವಂಥ ಬಂಧಿತ 14 ಆರೋಪಿಗಳ ಮೇಲೆ FSL ರಿಪೋರ್ಟ್ ಬಂದಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ FSL ರಿಪೋರ್ಟನ್ನು ಕೂಡ ಚಾರ್ಜ್ ಶೀಟಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಹೊರಗಡೆ ಬರ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಪ್ರಮುಖ ಆರೋಪಿಗಳಾದ A1 ಆರೋಪಿ ಪವಿತ್ರ ಗೌಡ, ದರ್ಶನ್ ಸೇರಿದಂತೆ ಒಟ್ಟು ಉಳಿದ 12 ಆರೋಪಿಗಳ ಬಟ್ಟೆಗಳ ಮೇಲೆ ಮತ್ತು ಅವರ ಸ್ಲಿಪ್ಪರ್ಸ್ಗಳ ಮೇಲೆ, ಫುಟ್ಗಳ ಮೇಲೆ ಈ ಒಂದು ರಕ್ತದ ಕಲೆಗಳು ಇದ್ದಾವೆ ಅನ್ನುವಂಥದ್ದು FSL ರಿಪೋರ್ಟಲ್ಲಿ ಬಹಿರಂಗವಾಗಿದೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. FSL ರಿಪೋರ್ಟ್ಗಳಲ್ಲಿ ಬಹಿರಂಗವಾಗಿರುವಂತಹ ಮಾಹಿತಿಗಳ ಪ್ರತಿಯೊಂದನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಉಲ್ಲೇಖವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಹೊರಗಡೆ ಬರ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ದರ್ಶನ್ ಅವರ ಜೀನ್ಸ್ ಪ್ಯಾಂಟ್ ಮತ್ತು ಅವರ ಟಿ ಶರ್ಟು ಜೊತೆಗೆ ಪವಿತ್ರ ಗೌಡ ಏನಿದ್ದಾರೆ ಅವರ ಚಪ್ಪಲಿಯ ಮೇಲೂ ಕೂಡ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ತಾಗಿದ್ದಂತಹ ರಕ್ತದ ಕಲೆಯನ್ನು ಪತ್ತೆ ಮಾಡಿರುವಂಥದ್ದು. ವಿಶೇಷವಾಗಿ ದರ್ಶನ್ ಅವರು ಈ ಇನ್ಸಿಡೆಂಟ್ ಆದಮೇಲೆ, ಅಂದರೆ ರೇಣುಕಾಸ್ವಾಮಿಯನ್ನು ಹಲ್ಲೆ ಮಾಡಿ ನಂತರ ಮನೆಗೆ ಹೋಗಿ ಆ ಒಂದು ಬಟ್ಟೆಯನ್ನು ಬಿಚ್ಚಿದ್ರು. ಅದನ್ನು ಕೂಡ ವಾಶ್ ಮಾಡಿಟ್ಟಿರೋದ್ರಿಂದ ಲೂಮಿನಲ್ ಟೆಸ್ಟನ್ನು ಮಾಡಿಸಿ ಆ ಬಟ್ಟೆಗಳ ಮೇಲೆ ರೇಣುಕಾಸ್ವಾಮಿಗೆ ಸಂಬಂಧಪಟ್ಟಂಥ ರಕ್ತದ ಕಲೆಗಳು ಇದ್ವು ಅನ್ನುವಂಥದ್ದನ್ನು ದೃಢ ಮಾಡುವ ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಸಾಕ್ಷಿಯನ್ನಾಗಿ ಪರಿಗಣಿಸಿರುವಂಥದ್ದು. ಹಾಗಾಗಿ ಪೊಲೀಸರು ಆರೋಪಿಗಳ ವಿರುದ್ಧ ಸಿಕ್ಕಿರುವಂಥ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೂಡ FSL ರಿಪೋರ್ಟಿಂದ ಪಡೆದು ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಆರೋಪಿಗಳಿಗೆ ದೊಡ್ಡ ಮಟ್ಟದ ಸಂಕಷ್ಟವನ್ನು ತಂದೊಡ್ಡುವ ಸಾಧ್ಯತೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಪ್ರೇಮ್.